ಹುಲಿ ಅಂದ್ರೆ ಕಾಡಲ್ಲಿರ್ಬೇಕು, ರಾಜ ಅಂದ್ರೆ ಅರಮನೆಯಲ್ಲೇ ಇರ್ಬೇಕು. ಇನ್ಸ್ಪೆಕ್ಟರ್ ವಿಕ್ರಾಂತ್, ನೀನು ಇನ್ಸ್ಪೆಕ್ಟರ್ ಆದ್ರೆ ಪೊಲೀಸ್ ಸ್ಟೇಷನ್ ನಲ್ಲಿ ಇರ್ಬೇಕು. ಅದನ್ನು ಬಿಟ್ಟು ನನ್ನ ಲಾರಿಗಳನ್ನು ಸೀಸ್ ಮಾಡಿರಲ್ಲ. ಇನ್ಸ್ಪೆಕ್ಟರ್ ರವಿಕಿರಣ್ ಪೊಲೀಸರಿಗೆ ಸೇರಿ 3 ದಿನದಲ್ಲಿ ಕಬ್ಬಿನಾದ್ರೂ ತುಂಬಿರುವ ನನ್ನ 106 ಲಾರಿಗಳನ್ನು ಸೀಸ್ ಮಾಡಿರುವೆಲ್ಲ. ಹಸಿದ ಹುಲಿಯನ್ನು ತಡೆಯುತ್ತೀಯಾ? ಮಲಗಿರುವ ಕಾಳಿಂಗದ ಸರ್ಪದ ಬಾಲ ತೊಳೆದಿದ್ದೀಯಾ? ಅಂದರೆ ಇದರ ಪರಿಣಾಮ ಏನಾಗುತ್ತದೆ ಎಂದು ಅರಿಯದೆ ನಾನು ನನ್ನ ತಂದೆ ನಡೆಯುವ ದಾರಿಗೆ ಅಡ್ಡವಾಗಿ ಬರುತ್ತಿರುವ ನಿನ್ನನ್ನು ಅಡ್ಡವಾಗಿ ಕತ್ತರಿಸಿ ನನ್ನ ಕಾರ್ಯ ಸಾಧಿಸುತ್ತೇನೆ. ಇನ್ಸ್ಪೆಕ್ಟರ್ಗೆ ನಮಸ್ಕಾರ. ನಮಸ್ಕಾರ ಇನ್ಸ್ಪೆಕ್ಟರ್ ಸಾಹೇಬ್ರೆ, ಈ ದೇಸಾಯಿ ಧನರಾಜ್ ಯಾರು ಏನು ಅಂತ ಗೊತ್ತಿದ್ದಂತೆ ಕಾಣುತ್ತಿಲ್ಲ. ಸೀಸ್ ಮಾಡಿರೋ ನನ್ನ ಲಾರಿಗಳನ್ನು ಬಿಟ್ಟು ಬಿಡಿ. ನನಗೆ ನೀವು ಗೊತ್ತು, ನಿಮ್ಮ ಅಪ್ಪನಿಗೆ ಗೊತ್ತು. ಸೈಲೆಂಟ್ ಆಗಿ ಮಾತಾಡಿ ಲಾರಿಗಳನ್ನು ಬಿಡಿಸ್ಕೊಂಡು ಹೋಗಬೇಕಂದ್ರೆ ನಾನು ಗೊತ್ತು, ನಮ್ಮ ಅಪ್ಪನೂ ಗೊತ್ತು ಅಂತ ಇದೆಯಾ ಅಂದ ಮೇಲೆ ನಾನು ತಿಳಿದಿರುವ ಹಾಗೆ ಇಷ್ಟು ಸಲೀಸಾಗಿ ಮುಗಿಯುವಂತೆ ಕಾಣುತ್ತಿಲ್ಲ.
ಮಾಡಿ ಸಲೀಸಾಗಿ ಕೆಲಸ ಮುಗಿಸಿಕೊಳ್ಳಲು ನಾನೇನು ಮೊದಲ ತರ ಇನ್ಸ್ಪೆಕ್ಟರ್ ಅಲ್ಲಲ್ಲಿ 180 ಲಾರಿಗಳು ನನ್ನ ನಿಮಿತ್ತ ಇಲ್ಲದೆ ದೇಶದ ಖನಿಜ ಸಂಪತ್ತುಗಳಿಗೆ ರಾಗಿ ಓಡಾಡ್ತಾ ಬಂದರೆ ದೇಶದ ಖನಿಜ ಸಂಪತ್ತು ಅದಕ್ಕಿಂತ ದೊಡ್ಡದು ಯಾವುದೂ ಅಲ್ಲ. ದೇಶದ ಖನಿಜ ಸಂಪತ್ತುಗಳು ಅಂದರೆ ನಿಮ್ಮ ಅಪ್ಪನ ಮನೆ ಆಸ್ತಿ ತಿಳ್ಕೊಂಡ್ರಿ ಏನಲ್ಲಿ ಬಡ್ಡಿ ಮಗನ. ಮೈ ಮೇಲೆ ಕಾಕಿದೆ ಅಂತ ಸುಮ್ಮನಾದರೆ ನಿನ್ನ ಮಾತುಗಳು ಅತಿ ಆದವು. ಈ ಖನಿಜ ಸಂಪತ್ತನ್ನು ನಾನೊಬ್ಬನ ಲೂಟಿ ಮಾಡಿಲ್ಲ. ಫಸ್ಟ್ ನಂಬರ್ ಈ ದೇಶದ ಪ್ರಧಾನಮಂತ್ರಿ, ಸೆಕೆಂಡ್ ನಂಬರ್ ಈ ರಾಜ್ಯದ ಮುಖ್ಯಮಂತ್ರಿ, ಥರ್ಡ್ ನಂಬರ್ MP, ಫೋರ್ತ್ ನಂಬರ್ MLA ಹಾಗೂ ನಾನು ಗೌರವ ತೋರಿಸುವ ನಿನ್ನಂತ ಕಾಕಿಗಳು. ಇದರಲ್ಲಿ ಆರೋಪಿಗಳು ಯಾರು? 1947 ಪೂರ್ವದಲ್ಲಿ ಭಾರತವನ್ನು ಲೂಟಿ ಮಾಡಿಕೊಂಡು ಹೋದರು. ಸ್ವತಂತ್ರ ಸಿಕ್ಕು ಪ್ರಜಾಪ್ರಭುತ್ವ ಬಂದ ಆಳ್ವಿಕೆ ಮೇಲೆ ಖನಿಜ ಕಟ್ಟಿಸಿಕೊಂಡಿರುವ ಈ ನಮ್ಮ ಭಾರತ ದೇಶವನ್ನು ಖನಿಜ ಸಂಪತ್ತುಗಳ ಪರ ದೇಶಕ್ಕೆ ಮಾರುವ ನಿಮ್ಮಂತ ಹರಾಂಕೋರನ ಮಕ್ಕಳು ಈ ಇನ್ಸ್ಪೆಕ್ಟರ್ ರವಿಕಿರಣಿಗೆ ಸಿಡಿಯುವ ಗುಂಡಿಗೆ ಬಲಿಯಾಗ್ತೀರಾ? ಯಾಚರ ಇನ್ಸ್ಪೆಕ್ಟರ್, ದೇಶದ ಬಗ್ಗೆ ಚೆನ್ನಾಗಿ ಮಾತನಾಡುತ್ತೀರಾ? ಸುಮ್ಮನೆ ಕಿರ್ಚಾಡುತ್ತೀರಾ? ಈ ದೇಶ ಧನರಾಜ್ ಆಗಿದೆ ಅಂದ್ರೆ ತಿಂದು ನೋಡಿ ನೋಡದವರಂತೆ ಇದ್ದು ಬಿಡಿ. ಬಾಯಿ ಮುಚ್ಚಲೇ ಬದ್ಮಾಸನ ಮಗನ. ಅಂದರೆ 4 ದಿನ ಬದುಕುತ್ತೀಯಾ, ಇಲ್ಲ ಅಂದ್ರೆ ಶಿವನ ಪಾದ ಸೇರುತ್ತೀಯಾ? ಬಾಯಿ ಮುಚ್ಚು. ನನ್ನ ದಿನದ ನರಾಂತನ ಹೋರಾಡಿ ಹುಲಿಯ ಜನ 100 ಆನೆಗಳ ಬಲವಿದೆ ಇನ್ಸ್ಪೆಕ್ಟರ್ ರವಿಕಿರಣ್ಗೆ. ಇನ್ಸ್ಪೆಕ್ಟರ್, ನೀನು ಸ್ಟೇಷನ್ ನಲ್ಲಿರೋದು 24 ಗಂಟೆ ಮಾತ್ರ. ನೀನು ಟ್ರಾನ್ಸ್ಫರ್ ಆದ ಒಂದೇ 1 ಗಂಟೆಯಲ್ಲಿ ಈ ಧನರಾಜಿನ ಟ್ರಾನ್ಸ್ಪೋರ್ಟ್ ಲಾರಿಗಳು ರೋಡಿಗೆ ಬರ್ತವೆ. ಮೈಂಡೆಡ್. ರಣರಂಗದಲ್ಲಿ ರಣ ಕಳ ಎದ್ದಿದೆ ಆಗಿದೆ. ಈ ಇನ್ಸ್ಪೆಕ್ಟರ್ ರವಿಕಿರಿಗೆ ಜಯ ಸಿಗದೆ ಹೋಗದಿದ್ದರೆ ಈ ಕಾಕಿ ಮೈಯಲ್ಲಿರಲಿಲ್ಲ. ದಟ್ ಇಸ್ ಔಟ್ ಕರ್ನಾಟಕ ಪೊಲೀಸ್. ಕರ್ನಾಟಕ ಪೊಲೀಸ್, ಪೊಲೀಸ್, ನೀನು ಸಂಧಾನಕ್ಕೆ ಬಂದರೆ ಸ್ವರ್ಗ ಸೇರಿಸ್ತೀನಿ. ಯುದ್ಧಕ್ಕೆ ಅಂತ ನಿಂತರೆ ನರಕ ತೋರಿಸ್ತೀನಿ. ನಿನಗೂ ನನಗೂ ನಡಿ ಯುದ್ಧದಲ್ಲಿ ಈ ಧನರಾಜನಿಗೆ ಜಯ ಸಿಗದೆ ಹೋದರೆ